ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಬೆಳಿಗ್ಗೆ ಮಾಡಿರುವಂತಹ ಲಾಗ್. 2 ದಿನ ಆಯ್ತು ಅಪ್ಲೋಡ್ ಇವತ್ತು ಮಾಡ್ತಾ ಇದ್ದೀನಿ. ಎಡಿಟ್ ಮಾಡೋದಕ್ಕೇನೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಬೆಳಿಗ್ಗೆ ಎದ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ನಾನು ಅಕ್ಕಿನ ರುಬ್ಬಿಟ್ಕೊಂಡಿದ್ದೆ. ಸಂಡೇ ನಾನು ಜಾಸ್ತಿ ಇಡ್ಲಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಸಂಡೇ ಅಲ್ವಾ ಹೇಗೂ ಚಿಕನ್ ಮಾಡ್ತೀವಿ ಮನೆಯಲ್ಲಿ. ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ ಚಿಕನ್ ಕೂಡ ಅಂತ ಅಂದ್ಬಿಟ್ಟು ಇಡ್ಲಿ ಜಾಸ್ತಿ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಶಾವಿಗೆ ಮಾಡ್ತೀನಿ. ಈ ತರ ಏನಾದ್ರೂ ತಿಂಡಿಗಳನ್ನ ಮಾಡ್ತೀನಿ. ಇವತ್ತು ಎದ್ದ್ ಕೂಡ್ಲೆ ಅಡ್ಗೆ ರೂಮಿಗೆನೆ ಬಂದಿದ್ದೀನಿ. ತಿಂಡಿ ಒಂದು ರೆಡಿ ಮಾಡಿಟ್ರೆ ಆಮೇಲೆ ಆರಾಮಾಗಿ ಯೋಗ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂದ್ರೆ ಇಡ್ಲಿ ಬೇಯೋದಕ್ಕೆ ಇಟ್ಕೊಂಡು ಉಳ್ದ ಕೆಲಸಗಳನ್ನ ಮಾಡ್ಬೋದು ಅಂತ ಅನ್ಕೊಂಡು ಬಂದಿರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಯೋಗ ಮಾಡಿ ಆಮೇಲೆ ತಿಂಡಿ ಮಾಡೋಣ ಅಂತ ಬಂದ್ರೆ ಲೇಟ್ ಆಗತ್ತೆ. ಎದ್ದೇಳ್ಬೇಕಿದ್ರೆ ಕೂಡ ಲೇಟ್ ಆಯ್ತು. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಎದ್ದೆ ಅಂತಾನೆ ಹೇಳ್ಬೋದು. ಸಂಡೇ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎದ್ದೇಳ್ತೀವಲ್ವಾ, ಅದೆಷ್ಟು ತೊಂದರೆ ಆಗತ್ತೆ ಅಂತ ಹೇಳಿದ್ರೆ, ಎಷ್ಟು ಬೇಗ ಎದ್ದು ಕೆಲಸಗಳನ್ನ ಶುರು ಮಾಡ್ತೀವಿ ನೋಡಿ, ಅಷ್ಟು ಬೇಗ ಕೆಲಸಗಳು ಮುಗಿಯತ್ತೆ. ಸ್ವಲ್ಪ ಲೇಜಿನೆಸ್ ತೋರಿಸ್ಬಿಟ್ಟು ಸ್ವಲ್ಪ ಲೇಟ್ ಆಗಿ ಎದ್ದೇಳೋಣ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಎದ್ಬಿಟ್ರೆ ನಂತರ ಕೆಲಸಗಳೆಲ್ಲ ತುಂಬಾ ನಿಧಾನಕ್ಕಾಗತ್ತೆ. ಮಧ್ಯಾಹ್ನ ತನಕ ಕೆಲಸಗಳೇ ಮುಗಿಯಲ್ಲ. ಒಂದೊಂದ್ಸಲ ನಮ್ಮನೆಯಲ್ಲಿ ಕೂಡ ಇದೇ ತರ ಆಗತ್ತೆ. ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದೀನಿ. ಒಂದು 15 ಮಿನಿಟ್ಸ್ ಬೇಕಾಗತ್ತೆ ಬೇಯೋದಿಕ್ಕೆ. ಹಾಗೆ ರಾಗಿ ಇತ್ತು, ರಾಗಿನ ಸ್ವಲ್ಪ ನೀರಲ್ಲಿ ನೆನ್ಸಿಡ್ತಾ ಇದ್ದೀನಿ. ಇನ್ನು ರಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬಾ ಸೆಕೆ ಇದೆಯಲ್ವಾ, ಏನಾದ್ರೂ ಜ್ಯೂಸ್ ಕುಡಿತಾನೆ ಇರ್ಬೇಕು ಅಂತ ಅನ್ಸತ್ತೆ. ಅದೆಷ್ಟು ಜ್ಯೂಸ್ ಮನೆಯಲ್ಲಿ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನಾದ್ರೂ ಫ್ರೂಟ್ಸ್ ಇದ್ರೆ ಅದರಿಂದ ಜ್ಯೂಸ್ ಮಾಡ್ತೀನಿ. ರಾಗಿ, ಎಳ್ಳು ಈ ತರ ಏನಾದ್ರೂ ಒಂದು ಜ್ಯೂಸ್ಗಳನ್ನ ಪ್ರತಿದಿನ ಮನೆಯಲ್ಲಿ ಮಾಡ್ತಾನೆ ಇರ್ತೀನಿ. ಏನಾದ್ರೂ ಕುಡಿಬೇಕು ಅಂತಾನೆ ಅನ್ಸತ್ತೆ. ಏನು ತಿನ್ನೋದಿಕ್ಕೆ ಮನ್ಸಿಲ್ಲ, ಊಟ ಮಾಡೋದಿಕ್ಕೂ ಮನ್ಸಿಲ್ಲ, ತಿಂಡಿ ತಿನ್ನೋದಿಕ್ಕೂ ಮನ್ಸಿಲ್ಲ. ಜ್ಯೂಸ್ ಇದ್ರೆ ಅದ್ ಸ್ವಲ್ಪ ಕುಡಿಯೋಣ ಅಂತ ಅನ್ಸತ್ತೆ. ಅಷ್ಟು ಸೆಕೆ ಇದೆ. ಇಡ್ಲಿ ಬೇಯೋದಕ್ಕೆ ಇಟ್ಕೊಂಡು ರಾಗಿನ ನೀರಲ್ಲಿ ನೆನೆಸಿಟ್ಟು ಇಲ್ಲಿ ಇವಾಗ ಯೋಗ ಮಾಡ್ತಾ ಇದ್ದೀನಿ. ಒಂದು 15 ಟು 20 ಮಿನಿಟ್ಸ್ ನಾನು ಯೋಗ ಧ್ಯಾನ ಅಂತ ಅಂದ್ಬಿಟ್ಟು ನನ್ಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಟೈಮ್ನ ಕೊಟ್ಟೇ ಕೊಡ್ತೀನಿ ಪ್ರತಿದಿನ. ಇದು ಏನಾದ್ರೂ ಒಂದು ರೀಸನ್ ಇಂದ ಒಂದೊಂದ್ ದಿನ ಮಿಸ್ ಆದ್ರೆ ತುಂಬಾನೇ ಬೇಜಾರಾಗತ್ತೆ ನನಗೆ. ಏನೋ ಒಂದು ಕಳ್ಕೊಂಡಿರೋ ತರ ಫೀಲ್ ಆಗತ್ತೆ. ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಎಷ್ಟೇ ಅರ್ಜೆಂಟ್ ಇದ್ರು, ಏನೇ ಕೆಲಸ ಬಿಸಿ ಇದ್ರು ನಾನು ಸ್ವಲ್ಪ ಟೈಮ್ ಇದಕ್ಕೆ ಕೊಡ್ತೀನಿ. ತುಂಬಾ ಫ್ರೆಶ್ ಫೀಲ್ ಆಗತ್ತೆ. ಬಾಡಿ ಕೂಡ ತುಂಬಾನೇ ಫ್ಲೆಕ್ಸಿಬಲ್ ಅಂತ ಅನ್ಸುತ್ತೆ ಯೋಗ ಎಲ್ಲ ಮಾಡಿದಾಗ. ಹಾಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಅದರಿಂದ ಕಡಿಮೆ ಆಗತ್ತೆ. ಇವಾಗ ಡೆಲಿವರಿ ಆದ ನಂತರ ಸ್ವಲ್ಪ ಹೊಟ್ಟೆ ಎಲ್ಲ ದಪ್ಪ ಬರುತ್ತಲ್ವಾ, ಎಲ್ಲ ಹೆಣ್ಮಕ್ಳಿಗೆ ಕೂಡ ಅಷ್ಟೇನೆ. ಅದು ಕೂಡ ಸಿ ಸೆಕ್ಷನ್ ಆದ್ರೆ ಹೇಳೋದೇ ಬೇಡ. ಅಂತವರಿಗೆಲ್ಲ ತುಂಬಾ ಬೆಸ್ಟ್ ಯೋಗ ಎಲ್ಲ ಮಾಡ್ತಾ ಇದ್ರೆ ಪೀರಿಯಡ್ಸ್ ಟೈಮ್ ನಲ್ಲಿ ಬರುವಂತಹ ಹೊಟ್ಟೆ ನೋವಿಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ವಲ್ಪ ದಿನ, 1 ತಿಂಗಳಾದ ನಂತರ ನಮ್ಗೆ ಕರೆಕ್ಟ್ ಆಗಿ ಮಾಡೋದಕ್ಕಾಗತ್ತೆ. ಕೈಕಾಲೆಲ್ಲ ನೋವು ಬರಲ್ಲ. ಹಾಗೆ ಯೋಗ ಎಲ್ಲ ಮುಗಿಸಿ ಇವತ್ತು ಸ್ವಲ್ಪ ಹರ್ಬಲ್ ಹೇರ್ ಆಯಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯಲ್ಲೇ ಅಲೋವೆರಾ ಇತ್ತು, ಅದನ್ನ ತೆಗಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಲ್ಲಿಗೆ ಆಗಿದೆ ನೋಡಿ, ಒಂದು 3 ಸ್ಟೆಪ್ ಇರುವಂತಹ ಮಲ್ಲಿಗೆ. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ ಮಾತ್ರ. ಸೊ ತುಂಬಾ ಪರಿಮಳ ಕೂಡ. 1-2 ಹೂ ಸಿಕ್ಕಿದ್ರೆ ಸಾಕು ದೇವರ ಮನೆಯಲ್ಲಿ, ಅಂದ್ರೆ ದೇವರ ಮುಡಿಗಿಟ್ರೆ ದೇವ್ರ ಮನೆ ಪೂರ್ತಿ ಘಮ್ ಅಂತ ಪರಿಮಳ ಬರ್ತಾ ಇರತ್ತೆ. ಮನೆಯಲ್ಲೇ ಬೆಳೆದಿರುವಂತಹ ಅಲೋವೆರಾನ ತೆಗೆದ್ಬಿಟ್ಟು ಈ ತರ ನಾನು ಪಲ್ಪ್ನ ರಿಮೂವ್ ಮಾಡ್ತೀನಿ. ಕೆಲವೊಬ್ಬರಿಗೆ ಅಲೋವೆರಾದ ಪಲ್ಪ್ನ ಯಾವ ತರ ರಿಮೂವ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಈ ತರ ಮಾಡ್ಬೇಕು. ಸೈಡ್ ಅಲ್ಲಿ ಅಂದ್ರೆ ಮುಳ್ಳು ತರ ಇರತ್ತಲ್ವಾ, ಅದನ್ನ ತೆಗೆದ್ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ಆಮೇಲೆ ಸ್ಪೂನ್ ಅಲ್ಲಿ ಈ ತರ ಪಲ್ಪ್ನ ರಿಮೂವ್ ಮಾಡೋದು. ಹಾಗೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ತರ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಕಡ್ಡಿ ಕರಿಬೇವು ಹಾಕೊಂಡಿದ್ದೀನಿ. 1 ಸ್ಪೂನ್ ನಷ್ಟು ಮೆಂತ್ಯ ಕಾಳನ್ನ ಹಾಕೊಂಡಿದ್ದೀನಿ. ಹಾಗೆ ಒಂದು 3-3.5 ಕಪ್ನಷ್ಟು ಇದಕ್ಕೆ ನಾನು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಇದು ಪ್ಯೂರ್ ಗಾಣದೆಣ್ಣೆ. ಇದರಲ್ಲಿ ಮಿಕ್ಸ್ ಇಲ್ಲ, ಯಾವುದೇ ತರದ ಮಿಕ್ಸ್ ಇಲ್ಲ, ಮಿಲ್ಲಿಂದ ತಂದಿರುವಂತದ್ದು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುವಂತಹ ತೆಂಗಿನೆಣ್ಣೆನ ಬಳಸ್ಕೊಂಡೆ ಹರ್ಬಲ್ ಹೇರ್ ಆಯಿಲ್ ನ ಮಾಡ್ಬೇಕಾಗತ್ತೆ. ಇದನ್ನ ಇವಾಗ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲವನ್ನ ಒಟ್ಟಿಗೆ ಹಾಕಿ ಕುದಿಯೋದಕ್ಕೆ ಇಟ್ಕೊಂಡು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಸಾಕಾಗತ್ತೆ. ಹಾಗೆ ಇಡ್ಲಿ ಕೂಡ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತಟ್ಟೆ ಇಡ್ಲಿ ಇದು. ಈ ತರ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗತ್ತೆ. ಚಿಕನ್ ಜೊತೆಗೆ ಈ ತರ ಇಡ್ಲಿ ಇದ್ರೆ, ಅಂದ್ರೆ ಬೆಳಿಗ್ಗೆ ಮಾಡಿಟ್ರೆ ಸಂಜೆ ತನಕ ತಿಂತಾನೆ ಇರ್ತಾರೆ. ಅನ್ನ ಆದ್ರೂ ಊಟ ಮಾಡಲ್ಲ, ಬಟ್ ಇಡ್ಲಿನ ಮಾಡಿಟ್ರೆ ತಿಂತಾನೆ ಇರ್ತಾರೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗತ್ತೆ. ಇಡ್ಲಿ ರೆಡಿ ಆಯ್ತು. ಹಾಗೆ ಒಂದ್ ಕಡೆ ಟೀ ಮಾಡ್ತಾ ಇದ್ದೀನಿ. ಟೀ ಕುಡ್ದು ಮತ್ತೆ ಮುಂದಿನ ಕೆಲಸಗಳನ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂತದ್ದು. ನಮ್ಗೆ ಬೆಳಗಿನ ಟೈಮಲ್ಲಿ ಸ್ವಲ್ಪ ಟೀ ಜಾಸ್ತಿ ಬೇಕಾಗತ್ತೆ. ಕೆಲವೊಬ್ರು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಟೀ ಕುಡಿತಾರಲ್ವಾ, ನಾವು ಹಾಗಲ್ಲ. ನಮ್ಗೆ ತಿಂಡಿ ತಿನ್ಬೇಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಟೀ ಬೇಕಾಗತ್ತೆ. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನ ಕುಡಿತೀವಿ. ಒಂದು 15 ಮಿನಿಟ್ಸ್ ನಾನಿಲ್ಲಿ ಎಣ್ಣೆನ ಕುದಿಸ್ಕೊಂಡಿದೀನಿ. ಇದ್ರಲ್ಲಿ ಏನು ಮೆಂತ್ಯ ಹಾಕಿದೀವಲ್ವಾ, ಆ ಮೆಂತ್ಯ
ಕಪ್ಪು ಕಲರ್ಗೆ ಬರ್ಬೇಕು, ಅಲ್ಲಿ ತನಕ ಇದನ್ನ ಕುದಿಸಿದ್ರೆ ಸಾಕಾಗತ್ತೆ. ಮುಚ್ಕೊಂಡು ಕುದಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅಲೋವೆರಾದ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಇದ್ರೆ ಅದು ಅಂದ್ರೆ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗತ್ತೆ ಅದು. ಸೊ ಆ ಟೈಮ್ ನಲ್ಲಿ ಹೊರಗಡೆ ಎಲ್ಲ ಚೆಲ್ಲತ್ತೆ, ಹಾಗಾಗಿ ಮುಚ್ಕೊಂಡು ಇದನ್ನ ಕುದಿಸಿದ್ರೆ ಬೆಸ್ಟ್. ಹಾಗೆ ಅಗಸೆ ಬೀಜ ಸ್ವಲ್ಪ ಇವತ್ತು ತಲೆಗೆ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಗಸೆ ಬೀಜ ಆಮೇಲೆ ಮೆಂತ್ಯ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನ ಸೋಸ್ಕೊಂಡು ಆಮೇಲೆ ಈ ತರ ತಲೆಗೆ ಹಚ್ತೀನಿ. ಇವತ್ತು ಹರ್ಬಲ್ ಹೇರ್ ಆಯಿಲ್ ಹೇಗೂ ಮಾಡಿದ್ದೆ ಅಲ್ವಾ, ಅದನ್ನ ಕೂಡ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಇಲ್ಲಿ ಇವಾಗ ಆದ್ವಿಗೆ ಸ್ವಲ್ಪ ನಾನು ತಲೆಗೆ ಹಾಕ್ಬಿಟ್ಟು ಮಸಾಜ್ ಎಲ್ಲ ಮಾಡಿದೆ. ನಂತರ ಇಲ್ಲಿ ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಲ ಒರೆಸೋದು ಮಾಮೂಲಿ ಕೆಲಸಗಳು ಇದ್ದೇ ಇರತ್ತಲ್ವಾ. ಮನೆ ಗುಡಿಸಿ ಒರೆಸಿ ಬಟ್ಟೆ ಎಲ್ಲ ಒಗ್ದು ಆದ ನಂತರ ಇಲ್ಲಿ ಇವಾಗ ನನ್ನ ತಲೆಗೆ ನಾನು ಈ ಅಗಸೆ ಬೀಜದ ಪ್ಯಾಕ್ನ ಹಾಕ್ತಾ ಇದ್ದೀನಿ. ತುಂಬಾ ಕಣ್ಣೆಲ್ಲ ಒಂಥರ ಬೆಂಕಿ ಬಂದಾಗೆ ಫೀಲ್ ಆಗ್ತಾ ಇತ್ತು. ಏನೋ ಗೊತ್ತಿಲ್ಲ, ನಿನ್ನೆ ಸ್ಟಾರ್ಟ್ ಆಗಿದೆ ತಲೆನೋವು ಲೈಟ್ ಅಲ್ಲಿ ಬರ್ತಾ ಇತ್ತು. ಇವತ್ತು ಅಗಸೆ ಬೀಜ ಹಾಕಿ ಸ್ನಾನ ಮಾಡಿದ್ರೆ ತಣ್ಣೀರಿನಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಅಂದ್ಬಿಟ್ಟು ನನಗೆ ನಾನೇ ಇಲ್ಲಿ ಹಾಕ್ತಾ ಇದ್ದೀನಿ. ಆದ್ವಿಗೆ ಹಾಕೋದಿಕ್ಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅಂದ್ರೆ ಸ್ವಲ್ಪ ಜೆಲ್ಲಿ ತರ ಇರತ್ತಲ್ವಾ, ಅದು ನೀಟಾಗಿ ಹೇರ್ಗೆ ಅಪ್ಲೈ ಮಾಡೋದಿಕ್ ಆಗಲ್ಲ, ಕೆಳಗಡೆ ಬೀಳತ್ತೆ. ಸೊ ಹಾಗಾಗಿ ನಾನೇ ಹಾಕ್ತಾ ಇದ್ದೀನಿ. ಹಾಗೆ ಹೇರ್ ಪ್ಯಾಕ್ ಎಲ್ಲ ಹಾಕಿ ಆದ ನಂತರ ಇಲ್ಲಿ ಇವಾಗ ರಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಒಬ್ರು ಕೇಳಿದ್ರು ರಾಗಿ ಜ್ಯೂಸ್ ಯಾವ ತರ ಮಾಡೋದು ತೋರಿಸಿ ಅಕ್ಕ ಅಂತ ಅಂದ್ಬಿಟ್ಟು, ರಾಗಿನ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಬೆಲ್ಲದ ಜೊತೆ ರುಬ್ಕೊಳ್ಳೋದು ಅಷ್ಟೇನೆ, ಬೇರೆ ಏನು ಹಾಕೋದಕ್ಕೆಲ್ಲ. ಬೇಕಿದ್ರೆ ತೆಂಗಿನಕಾಯಿ ಹಾಲು ಆಮೇಲೆ ದನದ ಹಾಲೆಲ್ಲ ಹಾಕ್ಬೋದು, ಬಟ್ ನಾನಿಲ್ಲಿ ಏನನ್ನು ಕೂಡ ಹಾಕಲ್ಲ. ಬರೇ ಬೆಲ್ಲ ಮತ್ತೆ ರಾಗಿನ ಜೊತೆಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಈ ತರ ಒಂದು ಬಟ್ಟೆನ ಇಟ್ಬಿಟ್ಟು ಸೋಸ್ಕೊಳ್ಳೋದು ಅಷ್ಟೇನೆ. ಹಾಗೆ ಇವತ್ತು ನಮ್ಮ ಅಕ್ಕ ನಾಟಿ ಕೋಳಿನ ಕೊಟ್ರು. ಒಂದು ಕೋಳಿ ಕೊಟ್ಟು ಅದನ್ನ ಕ್ಲೀನ್ ಮಾಡ್ಬಿಟ್ಟು ತಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಸಮಯ ಆಯ್ತು ನಾಟಿ ಕೋಳಿ ಮನೆಯಲ್ಲಿ ಮಾಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅದನ್ನ ತಗೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ತಂದ್ರು. ಈಗ ಇದರಿಂದ ಒಂದು ರೆಸಿಪಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಇವಾಗ ಚಿಕನ್ ನ ಹಾಕ್ಬಿಟ್ಟು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಒಂದ್ಗೆಡೆ ಈರುಳ್ಳಿ, ಸ್ವಲ್ಪ ಉಪ್ಪು, ಅರಿಶಿನ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಟ್ಟಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋದು. ಒಂದು 15 ಮಿನಿಟ್ಸ್ ಬೇಯಬೇಕಿದು. ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಾರು ಅಂತ ಹೇಳೋದಿಕ್ಕಾಗಲ್ಲ, ಒಂದ್ ಸ್ವಲ್ಪ ಗ್ರೇವಿ ತರ ಮಾಡ್ಕೊತಾ ಇದ್ದೀನಿ. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಇವಾಗ ದೈವಕ್ಕೆ ಪರ್ವ ಎಲ್ಲ ಮಾಡ್ತೀವಲ್ವಾ ಮನೆಯಲ್ಲಿ. ಸೊ ಆ ಟೈಮ್ ನಲ್ಲಿ ದೈವಕ್ಕೆ ಕೋಳಿನ ಕೊಯ್ದು ಅದನ್ನ ಸ್ವಲ್ಪ ಗಟ್ಟಿ ಗ್ರೇವಿ ತರ ಮಾಡ್ಕೊಂಡು ಬಡ್ಸೋದಿಕ್ಕಿರತ್ತೆ, ರೊಟ್ಟಿ ಜೊತೆಗೆ ಬಡ್ಸೋದಿಕ್ಕಿರತ್ತೆ. ನಾಟಿ ಕೋಳಿನೇ ಮಾಡೋದು, ಅಂದ್ರೆ ಹೆಣ್ಕೋಳಿ ಇರತ್ತಲ್ವಾ ಅದನ್ನ ಮಾಡುವಂತದ್ದು. ಇವತ್ತು ಅದೇ ತರ ಮಾಡು ಅಂತ ಹೇಳಿದ್ರು ಹಸ್ಬೆಂಡ್. ಸೊ ಹಾಗಾಗಿ ಅದೇ ತರ ಮಾಡೋಣ ಅಂತ ಅಂದ್ಬಿಟ್ಟು, ಅಂದ್ರೆ ಅದು ಹಸಿ ತೆಂಗಿನ ತುರಿ ಎಲ್ಲ ಹಾಕಿ ಮಾಡುವಂತದ್ದು. ನಾನು ರೆಸಿಪಿನ ಶೇರ್ ಮಾಡ್ತೀನಿ, ನಿಮ್ಗೆ ಕೂಡ ತೋರಿಸ್ತೀನಿ ಯಾವ ತರ ಮಾಡೋದಂತ. ತುಂಬಾನೇ ಚೆನ್ನಾಗಿರತ್ತೆ, ನಾಟಿ ಕೋಳಿನಲ್ಲೇ ಮಾಡುವಂತದ್ದು ಇದಂದ್ರೆ. ಓಕೆ, ಇವಾಗ ಬನ್ನಿ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಲ್ಲವನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಆಯ್ತಾ. ತೆಂಗಿನ ತುರಿ ಮಾತ್ರ ಹಸಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಸಿಯಾಗಿ ಹಾಕುವಂಥದ್ದು, ಮತ್ತೆಲ್ಲ ಹುರ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೀನಿ. ಒಂದು ತೆಂಗಿನ ಕಾಯಿ ಬರುತ್ತಲ್ವಾ, ಸೊ ಅದ್ರ ಅರ್ಧ ಭಾಗ ಅಷ್ಟು ಬೇಕಾಗತ್ತೆ ಇದಕ್ಕೆ, ಅರ್ಧ ಭಾಗದಷ್ಟು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 10 ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೀನಿ. ಇನ್ನ ಇದು ಖಾರ ಇಲ್ಲ ಸ್ವಲ್ಪ ಕೂಡ, ಹಾಗಾಗಿ ನಾನು ಇದಕ್ಕೆ ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಏನೋ ಬೆಳ್ಳುಳ್ಳಿ, ಒಂದು 7 ರಿಂದ 8 ಎಸ್ತು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಬೇಕು, ನಾಟಿ ಕೋಳಿ ಆದ್ರಿಂದ. ಒಂದು ಚಿಕ್ಕ ತುಂಡು ಈರುಳ್ಳಿ, ಅರ್ಧ ಭಾಗದಷ್ಟು ಚಿಕ್ಕ ಈರುಳ್ಳಿ, ಅರ್ಧ ಭಾಗದಷ್ಟು ಈರುಳ್ಳಿ. ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಪೆಪ್ಪರ್ ಕಾಳು ನೋಡಿ ಇಷ್ಟ ಹಾಕ್ಬೇಕು. ನಂತರ ಚಿಕ್ಕ ಟೀ ಸ್ಪೂನ್ ಅಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕರಿಬೇವು ಹಾಕೊಂಡು ಈ ತರ ಕೊತ್ತಂಬರಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡು ಇಟ್ಕೊಂಡಿರುವಂತದ್ದು. ಇಷ್ಟೇನೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕ್ಬಿಟ್ಟು ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಮಸಾಲೆ ಈ ತರ ಇರ್ಬೇಕು, ಈ ತರ ತರ್ತರಿಯಾಗಿರ್ಬೇಕು ನೋಡಿ. ಅಂದ್ರೆ ನಮ್ ದೊಡ್ಡ ಮನೆಯಲ್ಲಿ ನಾವು ಕಲ್ಲಿನಲ್ಲೇ ಅದನ್ನ ರುಬ್ಕೋತೀವಿ, ಬಟ್ ಇವತ್ತು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ರುಬ್ಬಿದ್ದೀನಿ. ಕಲ್ಲಿನಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ರುಚಿ ಬರುತ್ತೆ. ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಆಯ್ತು. ಬೆಳಿಗ್ಗೆ ಹೇಗೂ ಇಡ್ಲಿ ಮಾಡಿದ್ದೆ ಅಲ್ವಾ, ಇಡ್ಲಿ ಜೊತೆಗೆ ಅದು ಚೆನ್ನಾಗಿರುತ್ತೆ. ಈ ತರ ಒಂದು ರೆಸಿಪಿನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ನಿಮ್ಗೆ ಬೇಕಿದ್ರೆ ಬಾಯ್ಲರ್ ಚಿಕನ್ ಅಲ್ಲಿ ಕೂಡ ಮಾಡ್ಕೋಬಹುದಾಯ್ತಾ, ಮಾಡ್ಬಾರ್ದು ಅಂತೇನಿಲ್ಲ. ಟೇಸ್ಟ್ ಸ್ವಲ್ಪ ಬರುತ್ತೆ, ಸಿಮಿಲರ್ ಅದೇ ತರ ಬರುತ್ತೆ. ಮಸಾಲೆ ಮಾತ್ರ ಇದೇ ತರ ಮಾಡ್ಕೊಂಡು ಮಾಡಿದ್ರಾಯ್ತು. ಒಂದ್ಸಲ ನಾನ್ ಕೂಡ ಟ್ರೈ ಮಾಡಿದ್ದೆ, ಬಾಯ್ಲರ್ ಚಿಕನ್ ಅಲ್ಲಿ ಟ್ರೈ ಮಾಡಿದ್ದೆ, ಬಟ್ ಟೇಸ್ಟ್ ಅಷ್ಟೊಂದು ನಾಟಿ ಕೋಳಿಯಲ್ಲಿ ಮಾಡ್ತೀವಲ್ವಾ ಆ ತರ ಟೇಸ್ಟ್ ಬಂದಿಲ್ಲ.
ಬಟ್ ಓಕೆ ಓಕೆ ಅಂತ ಅನ್ನಿಸ್ತು. ಬೇಕಿದ್ರೆ ನಿಮ್ಗೆ ಕೂಡ ಟ್ರೈ ಮಾಡ್ಬೋದು ಇದೇ ತರ. ನಾನು ತೋರಿಸಿದೆ ಯಾವ ತರ ಬೇಯೋದಕ್ಕೆ ಇಟ್ಕೊಳ್ಳೋದಂತ. ಇಲ್ಲ ಅಂತ ಹೇಳಿದ್ರೆ ಬಾಯ್ಲರ್ ಚಿಕನ್ಗೆ ಆದ್ರೆ ನಾವು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ಇದು ಹಾಗಲ್ಲ, ಡೈರೆಕ್ಟ್ ಆಗಿ ಚಿಕನ್ ಜೊತೆಗೆ ಎಲ್ಲವನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳುವಂಥದ್ದು. ಅಂದ್ರೆ ತುಂಬಾ ಎಳೆ ಚಿಕನ್ ಆದ್ರೆ ಅದಕ್ಕೆ ಮಸಾಲೆನ ಒಟ್ಟಿಗೆ ಅದ್ರ ಒಟ್ಟಿಗೆ ಇಟ್ಕೊಂಡು ಬೇಯಿಸ್ಕೊತೀವಿ. ಇವತ್ತು ಸ್ವಲ್ಪ ಅದು ಬೆಳೆದಿದೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಒಂದು ಎಷ್ಟು 5 ಮಿನಿಟ್ಸ್ ಬೆಂದ್ರೆ ಸಾಕಾಗತ್ತೆ. ನೋಡಿ ಇವಾಗ ಇದು ಚಿಕನ್ ಬೆಂದಿದೆ, ಅಂದ್ರೆ ಪೂರ್ತಿಯಾಗಿ ಬೆಂದಿಲ್ಲ, ಮಸಾಲೆ ಜೊತೆಗೆ ಇನ್ನು ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಮಾಂಸ ಬೇರೆ ಅದ್ರ ಬೋನ್ ಬೇರೆ ಆಗತ್ತೆ. ಸೊ ಹಾಗಾಗಿ ಈ ತರ ಸ್ವಲ್ಪ ಬೇಯಿಸ್ಕೊಂಡು ಮಸಾಲೆನ ಹಾಕೊಳ್ಳುವಂಥದ್ದು. ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಳೋಣ. ಇನ್ನ ಇದು ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ, ಜಾಸ್ತಿ ನೀರ್ ಹಾಕ್ಬಾರ್ದು, ಸಾರ್ ತರ ಬರ್ಬಾರ್ದು ಇದು. ಒಂಥರ ಏನ್ ಹೇಳ್ತೀವಿ, ಗ್ರೇವಿ ಅಂತಾನೆ ಹೇಳ್ಕೊಬಹುದು, ಗಟ್ಟಿ ಗ್ರೇವಿ ತರ, ಸುಕ್ಕಾನು ಅಲ್ಲ. ಸೊ ಆ ತರ ಬರುತ್ತೆ. ಥಿಕ್ನೆಸ್ ಇದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ನೀರ್ ಹಾಕೋದು ಬೇಡ, ತೆಳ್ಳಗ್ ಮಾಡ್ಕೊಳ್ಳೋದು ಬೇಡ. ಇನ್ನ ಇದು ಒಂದು 15 ಮಿನಿಟ್ಸ್ ಲೋ ಫ್ಲೇಮ್ ನಲ್ಲಿ ಮಸಾಲೆ ಜೊತೆಗೆ ಚಿಕನ್ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಇದನ್ನ ಬೇಯಿಸೋಣ. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಒಂದು ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೂ ತುಂಬಾನೇ ಇಷ್ಟ ಆಗುತ್ತೆ. ಇಡ್ಲಿ ಜೊತೆಗೆ, ಅನ್ನ ಜೊತೆಗೆ, ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ ಈ ಒಂದು ಚಿಕನ್ ರೆಸಿಪಿ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇದೊಂದು ಚಿಕ್ಕ ಲಾಗ್ ಅಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.